ಜ್ಞಾನವು ಜ್ಯೋತಿಯಾಗಿ ಬೆಳಗಿದಾಗ, ಸಂಸ್ಕೃತಿಯು ಸುಗಂಧವಾಗಿ ಹರಡಿದಾಗ, ಸೇವೆಯು ಸಾರ್ಥಕತೆಯನ್ನು ತಲುಪಿದಾಗ ಅಲ್ಲಿ ಮೂಡಿಬರುವ ಮಹನೀಯ ವ್ಯಕ್ತಿತ್ವವೇ ಪ್ರೊಫೆಸರ್ ಶಂಭು ಭಟ್ಟ ಕಡತೋಕ. ಸಾಧನೆಯ ಸಪ್ತ ಸ್ವರಗಳಲ್ಲಿ ಜೀವನವನ್ನು ರೂಪಿಸಿ ಸರಳತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಮಹಾನ್ ವ್ಯಕ್ತಿಯವರು. ಬಹುಮುಖ ಪ್ರತಿಭೆ, ಸಂಸ್ಕೃತ, ಸಂಗೀತ, ಶಿಕ್ಷಣ ಕ್ಷೇತ್ರಗಳ ಸಮನ್ವಯ ಸಾಧಕ ಪ್ರೊಫೆಸರ್ ಶಂಭು ಭಟ್ಟ ಕಡತೋಕ ಅವರ ಪರಿಚಯವೇ ಒಂದು ಪ್ರೇರಣೆಯ ಪಾಠವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಡತೋಕ ಗ್ರಾಮದಲ್ಲಿ 1938ರಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ಸಂಸ್ಕಾರ, ಸಾಧನೆಯ ಬೀಜ ಬಿತ್ತಿಕೊಂಡವರು. ಜ್ಯೋತಿರ್ವಿದ್ವಾನ್ ಹಾಗೂ ಧರ್ಮಶಾಸ್ತ್ರ ಪಂಡಿತರಾದ ತಂದೆ ಶಂಭು ಭಟ್ಟರು ಮತ್ತು ಸಂಗೀತಜ್ಞೆ ತಾಯಿ ಸಾವಿತ್ರಿಬಾಯಿ ಅವರ ಸಂಸ್ಕಾರಪೂರಿತ ಮಾರ್ಗದರ್ಶನವು ಇವರ ವ್ಯಕ್ತಿತ್ವವನ್ನು ಸಮೃದ್ಧಗೊಳಿಸಿತು. ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿಯೂ ಉನ್ನತ ವಿದ್ಯಾಭ್ಯಾಸ ಮಾಡಿ ಎ ಗ್ರೇಡ್ ಸಾಧನೆಗಳೊಂದಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡವರು. 37 ವರ್ಷಗಳ ಅಧ್ಯಾಪನ ಸೇವೆಯ ನಂತರ ನಿವೃತ್ತರಾದರೂ ಶಿಕ್ಷಣದ ಬೆಳಕು ಹರಡುವ ಕಾರ್ಯವನ್ನು ನಿರಂತರವಾಗಿ ಮುಂದುವರೆಸಿದರು. ಕಡತೋಕೆಯಲ್ಲಿ ಶಾರದಾ ಹೈಸ್ಕೂಲನ್ನು ಸ್ಥಾಪಿಸಿ ಅದನ್ನು ಪಿಯು ಕಾಲೇಜಾಗಿ ಅಭಿವೃದ್ಧಿಪಡಿಸಿದ್ದು ಇವರ ಶೈಕ್ಷಣಿಕ ದೃಷ್ಟಿಯ ಪ್ರತಿಬಿಂಬವಾಗಿದೆ. ಸಂಸ್ಕೃತಾಭಿಯಾನದ ಮೂಲಕ ಅನೇಕ ಶಾಲೆಗಳಲ್ಲಿ ಸಂಸ್ಕೃತವನ್ನು ಪ್ರಥಮ ಭಾಷೆಯಾಗಿ ಸ್ಥಾಪಿಸಿದ ಸಾಧನೆ ವಿಶೇಷವಾಗಿದೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀರಾಮಚಂದ್ರಾಪುರ ಮಹಾಸಂಸ್ಥಾನದ ಪ್ರಧಾನ ಗುರಿಕಾರ, ಶ್ರೀಮಠದ ಧಾರ್ಮಿಕ ಪಂಚಾಂಗಕರ್ತರಾದ ಶ್ರೀಯುತರು ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸೈ ಎನಿಸಿಕೊಂಡವರು. ಊರಿನ ಅಭಿವೃದ್ಧಿಗಾಗಿ ಬ್ಯಾಂಕ್, ರಸ್ತೆ, ವಿದ್ಯುತ್, ದೂರಸಂಪರ್ಕ, ಆರೋಗ್ಯ ಕೇಂದ್ರಗಳ ಸೌಲಭ್ಯ ಒದಗಿಸಲು ಹೋರಾಡಿದ ಸೇವಾಭಾವ ಇವರದ್ದು. ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ನವೀನ ವಿಧಾನಗಳನ್ನು ಪರಿಚಯಿಸಿ ರೈತರಲ್ಲಿ ಅರಿವು ಮೂಡಿಸಿದ ಮಹಾನ್ ಮಾರ್ಗದರ್ಶಕರು. ಸಂಗೀತ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದ ಬಾನ್ಸುರಿ ವಿದ್ವಾಂಸರಾದ ಇವರು ಅನೇಕ ಸಂಗೀತ ಶಾಲೆಗಳನ್ನು ಸ್ಥಾಪಿಸಿ ಯುವ ಕಲಾವಿದರಿಗೆ ವೇದಿಕೆ ಒದಗಿಸಿದರು. ಪಂಡಿತ್ ಭೀಮ್ಸೇನ್ ಜೋಶಿ, ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಮುಂತಾದ ಮಹಾನ್ ಕಲಾವಿದರ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಗೀತ ಸಂಸ್ಕೃತಿಯನ್ನು ಜನಮಾನಸಕ್ಕೆ ತಲುಪಿಸಿದವರು. ಅಲ್ಲದೆ ಕಲಾಸಂಗಮ ಸಂಸ್ಥೆಯ ಮೂಲಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಿಸ್ತರಿಸಿದವರು. ಸಂಗೀತ ಕಲಾಶ್ರೀ, ಚೌಡಯ್ಯ ಸ್ಮಾರಕ ಪ್ರಶಸ್ತಿ ಸೇರಿದಂತೆ ದೇಶ ವಿದೇಶಗಳಲ್ಲಿ 40ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಶ್ರೀಯುತರು ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಾಡಿದ ಸೇವೆಗಳನ್ನು ಗುರುತಿಸಿ ಶ್ರೀ ಅಖಿಲ ಹವ್ಯಕ ಮಹಾಸಭಾವು ಶ್ರೀಯುತರಿಗೆ ಹವ್ಯಕ ವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ.